ಇನ್ನು ನೀವು ಅಂದ್ಕೊಂಡಿದ್ದು ನಡೀತಾ ಇಲ್ವಾ? ತಲೆನೇ ಕೆಡಿಸ್ಕೋಬೇಡಿ, ಪರಿಹಾರ ಇಲ್ಲಿದೆ ನೋಡಿ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ. ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು, ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ, ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಮೊದಲು ಮಾಡಿದೆ, ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ. ಗೊತ್ತಲ್ಲ, ಮಿಸ್ ಮಾಡದೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತೆನೇ ಆಗೋದಿಲ್ಲ, ಆ ರೀತಿಯ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಈ ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ, ಗೊತ್ತಿಲ್ಲ. ಭಾಳಷ್ಟು ಜನ ಏನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ ಅದು ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ, ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ, ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ಸ್ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರ, ಸತ್ತೋಗ್ಬಿಡ್ತಾರೆ. ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಅಂತ ಇದೆ. ಆ ಚಿಕ್ಕ ಚಿಕ್ಕ ಏಜಲ್ಲೇ ಈ ಥರ ಆಗುತ್ತೆ. ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ. ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ. ಶ್ರೀಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ, ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ದೇವಸ್ಥಾನ. ಮತ್ತು ಅಲ್ಲಿ ಸನ್ ಟೆಂಪಲು, ಕೊನಾರ್ಕು, ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳೆಲ್ಲ 2 nights 3 days ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡದೆ ನೀವೆಲ್ಲ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ನೀವು ಅಂದುಕೊಂಡಂಥದ್ದು ಏನು ಅಂದ್ಕೊಂಡಿದ್ದು ಅದು ಕೆಲಸ ಆಗ್ತಾ ಇರಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ನೀವು ಅಂದುಕೊಂಡಂತಹ ಒಂದು ವಿಚಾರಗಳಿಗೆ ನೀವು ಶಕ್ತಿಯನ್ನು ಕೊಡಬೇಕು. ಶಕ್ತಿಯನ್ನು ಕೊಡೋದು ಅಂತಂದರೆ ಹೇಗೆ ಅಂತ ನೋಡಿ. ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಒಂದು ಉದಾಹರಣೆ ಹೆಂಗೆ ನೀವು ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಮನಸ್ಸಿಗೆ ಅಗಾಧವಂಥ ಒಂದು ಶಕ್ತಿ ಇರುತ್ತೆ. ಈ ಕೇರಮ್ ಬೋರ್ಡ್ ಆಡ್ತಾಯಿದ್ದೆ. ಕೇರಮ್ ಬೋರ್ಡಲ್ಲಿ ನನಗಿಂತ 2 ವರ್ಷ 3 ವರ್ಷ ದೊಡ್ಡವರು. ನಾನೊಂದು ಹೈಸ್ಕೂಲ್ ರೇಂಜಲ್ಲಿದ್ದೆ. ಆವಾಗ ನನಗೆ 13-14 ವರ್ಷ. ಇನ್ನೊಬ್ಬ ಒಂದು ಕಾಲೇಜ್ ಹುಡುಗ, ನಮ್ಮ ಕಝಿನ್ನೇ ಆಗಿರಬೇಕು, ಆಗಿರ್ತಾನೆ ಅವನು. ಕೇರಮ್ ಅವನೆಲ್ಲದರಲ್ಲೂ ಗೆಲ್ತಾ ಇರ್ತಾನೆ. ಕೇರಮ್ ನಾನು ಸೋಲ್ತಾ ಇದ್ದೆ. ಅವಾಗ ನಾನು ಏನು ಮಾಡಿದೆ ಅಂತಂದರೆ ಒಂದು ಹಾಡು ಹಾಕ್ಕೊಂಡೆ, ಅಣ್ಣವ್ರದ್ದು ಹಾಡು ಹಾಕ್ಕೊಂಡು. ಅವಾಗ ಟೇಪ್ ರೆಕಾರ್ಡ್ ಇತ್ತು, ಕ್ಯಾಸೆಟ್ ಥರದ್ದು. ಅದು ಹಾಕ್ಕೊಬಿಟ್ಟು ಯಾವುದು ಗೊತ್ತದು, ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಮ್ ಅಂತ, ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಮ್ ಅಂತ ಒಂದು ಅಣ್ಣವ್ರದ್ದು ಒಂದು ಭಕ್ತ ಪ್ರಹ್ಲಾದ್ ಬರುತ್ತೆ. ಅದು ಎಲ್ಲಿ ಹೋದರೆ ನಿನ್ನ ಬಿಡುವೆನು ಅಂತ ಅಂದ್ಬಿಟ್ಟು ತುಂಬ ಅದು ರೋಷಾವೇಶ ಬರುತ್ತೆ. ಅದು ಹರಿ ಅಂತ ವಿಷ್ಣುವಿಗೆ ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಎಲ್ಲೋದು ತಪಸ್ಸನ್ನು ಮಾಡಿ ಆ ಸಾವೇ ಬರಬಾರ್ದು ಅಂತ ಒಂದು ಅದ್ಭುತವಂತ ಒಂದು ವರವನ್ನು ಪಡ್ಕೊಂಡು ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಆ ಅದ್ಭುತವಂತ ಒಂದು ಅಣ್ಣವ್ರ ಆ್ಯಕ್ಟಿಂಗ್ ಅದರಲ್ಲಿ. ಅದನ್ನು ಹಾಡು ಹಾಕ್ಕೊಂಡೆ 1 ಸರಿ 2 ಸರಿ 2 ಸರಿ 3ನೇ ಸರಿ ಹಾಡು ಮತ್ತೆ ರಿಪೀಟಾಗಿ ಕೇಳೋ ಅಷ್ಟರಲ್ಲಿ ನಾನು ಪಟ 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 ಅಂತೆಲ್ಲ ಹೊಡೆದು ಎಲ್ಲ ಪಾನೂ ನಾನು ಮಾಡಿ ನಾನು ಗೆದ್ದು ಬಿಡ್ತಾ ಇದ್ದೀನಿ. ನಾನು ಹಂಗೆ ಬರುತ್ತೆ. ಹಾಡು ಹಾಕೊಳ್ಳಿಲ್ಲ, ಹಾಡು ಹಾಕಿಸಿದಂಗೆ ಸೋಲ್ತಾರನ್ನು ಗೆದ್ದು ಬಿಡ್ತಾ ಇದ್ದೆ. ಅಂದರೆ ನಮ್ಮ ಮನಸ್ಸಿಗೆ ಒಂದು ಮೋಟಿವೇಶನ್ ಬೇಕು. ಮನಸ್ಸಿಗೆ ಮೋಟಿವೇಶನ್ ಇತ್ತು ಅಂತಂದರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನೋಡಿ, ನೀವು
ಸದಾ ಖುಷಿಯಾಗಿರಿ, ನೀವು ಅಂದ್ಕೊಂಡಿದ್ದಾಗ್ಬಿಡ್ತದೆ. ಇದು 100 ಅಲ್ಲ 200% ಸತ್ಯ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ನಿಮ್ಗೆ ಅಷ್ಟು ದುಡ್ಡಿಲ್ವಾ, ಖುಷಿಯಾಗಿರಿ. ಹುಷಾರು ತಪ್ತಾ, ಖುಷಿಯಾಗಿರಿ. ಬೇಗ ಕ್ಯೂರ್ ಆಗ್ಬಿಡುತ್ತೆ. ದುಡ್ಡಿಲ್ಲ, ಹೆಂಗೋ ದುಡ್ಡು ಬಂದ್ಬಿಡುತ್ತೆ. ಗೊತ್ತಲ್ಲ, ಖುಷಿಯಾಗಿರಿ. ನಾನು ಮಾಡ್ತೀನಿ ಬಿಡು. ಕಾನ್ಫಿಡೆಂಟು ಮತ್ತು ಖುಷಿ ಎರಡಿತ್ತು ಅಂತಂದರೆ ನಿಮ್ಮ ಕೆಲಸ ಆಗ್ಬಿಡ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಅಂದ್ಕೊಂಡಿದ್ದು ನಿಮಗೆ ಆಗಬೇಕು ಅಂತಂದರೆ ಭಜನೆಯನ್ನು ಕಲ್ತ್ಕೋಬೇಕು. ಒಂದು ಭಜನೆಯನ್ನು ಕಲ್ತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಇದನ್ನು ಹಾಡಬೇಕು. ನೀವು ಬೇಕಾದ್ರೆ ಅಲ್ಲಿ ಬಾಗ್ಲಾಕೊಂಡು ನೀವು ಜೋರಾಗಿ ಹೇಳಿ, ನನಗೆ ಈ ಕೆಲಸ ಆಗಬೇಕು, ಅಲ್ಲಿವರೆಗೂ ನಾನು ನಿನ್ನ ನಾಮಸ್ಮರಣೆ. ಇನ್ನೊಂದೇನು ಗೊತ್ತಾ, ಭಗವಂತ ನೀವು ಯಾವುದೇ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳು ಏನೇ ಮಾಡಿದ್ರು ಕೂಡ ಫಸ್ಟು ಒಲಿಯುವಂಥ ಅಥವಾ ಪ್ರಾರ್ಥನೆಗೆ, ಅಂದರೆ ಭಜನೆಗೆ. ಪ್ರಾರ್ಥನೆಯಲ್ಲಿ ಹಲವಾರು ಮುಖ, ಭಜನೆ ಮಾಡೋಂಥವ್ರಿಗೆ ಪಟ್ ಅಂತ ಓದ್ಬಿಡ್ತಾರೆ. ಯಾಕೆ ಅಂತಂದರೆ ಭಜನೆ ಅಂದರೆ ಹಾಡು. ನೀವು ಏನೇ ನೋಡಿ, ನಿಮ್ಗೆ ತುಂಬ ಬೇಜಾರಾದಾಗ ನೀವು ಒಂದು ಹಾಡು ಕೇಳಿದ್ರೆ ಖುಷಿ ಆಗ್ಬಿಡ್ತೀರ. ನಿಮಗೆ ತುಂಬ ಬೇಜಾರ ಒಂದು ಹಾಡು ಕೇಳಿದ್ರೆ ಸಮಾಧಾನ ಸಿಗುತ್ತೆ. ನಿಮಗೆ ತುಂಬ ಸ್ಟ್ರೆಸ್ ಆದಾಗ ಒಂದು ಹಾಡು ಕೇಳಿದಂದರೆ ಖುಷಿ ಆಗ್ಬಿಡ್ತೀರ, ರಿಫ್ರೆಶ್ಮೆಂಟ್ ಆಗುತ್ತೆ. ಸೊ ಆ ಹಾಡು, ಆ ಮ್ಯೂಸಿಕ್ ಇರುತ್ತಲ್ಲ, ಆ ಹಾಡು ಭಜನೆ ರಾಗ ಮನುಷ್ಯರ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಗೊತ್ತಲ್ಲ, ಈ ಭಜನೆಯಲ್ಲಿ ಏನಿರುತ್ತೆ ಅಂದರೆ ದೇವ್ರನ್ನ ಹೊಗಳೋದೇ ಇರುತ್ತೆ. ನೀವು ಒಬ್ಬರನ್ನ ನೀನು ತುಂಬ ಒಳ್ಳೆ ವ್ಯಕ್ತಿ, ನೀನು ನಿನ್ನ ಕಂಡ್ರೆ ತುಂಬ ಇಷ್ಟ ನನಗೆ, ನಿನ್ನ ಥರ ಇರಬೇಕು ಅಂತ ಅಂದ್ಬಿಡಿ. ಎಲ್ಲೋ ಒಂದು ಕಡೆ ಒಂದು ಕನಸನ್ನು ಉಂಟಾಗ್ಬಿಡ್ತೀವಿ. ಎಷ್ಟು ಒಳ್ಳೆ ಹುಡುಗ ಅಲ್ವಾ ನಾನು, ನಿಮ್ಮ ಥರ ಇರಬೇಕಪ್ಪ ನಾನು, ನಿಮ್ಮ ಕಂಡ್ರೆ ಖುಷಿ ಆಗುತ್ತೆ. ಇವರೇ ಮೋಟಿವೇಟರ್, ನೀವೇ ನನಗೆ ಮಾಡಲು ಅಂತ ಅಂದ್ಬಿಡಿ. ನೀವು ಅವನು ನಿಮ್ಮ ಫ್ಯಾನ್, ಅವನೆಲ್ಲ ನಿಮ್ಮ ಫ್ಯಾನ್, ಅವನು ನಿಮ್ಮ ಫ್ಯಾನ್ ಆಗ್ಬಿಡ್ತಾನೆ. ಚಿಕ್ಕದು ಏನೋ ಒಂದು ಕೆಲಸ ಅಡುಗೆ ಮಾಡಿ, ಸೂಪರಾಗಿ ಅಡುಗೆ ಮಾಡ್ತೀನಿ ಅಂತ ಅದನ್ನೇ ಹೈಲೈಟ್ ಮಾಡಿ. ಬೇರೆಲ್ಲ ತಪ್ಪು ಮಾಡ್ತಿರ್ತಾನೆ ಅಲ್ವಾ. ಯಾವುದೋ ಬೇಡ, ನೀನು ತುಂಬ ಚೆನ್ನಾಗಿ ಸ್ಮೈಲ್ ಕೊಡ್ತೀಯ, ಅದ್ಭುತವಾದ ಸ್ಮೈಲ್, ನಾನು ಇಂಥ ಸ್ಮೈಲ್ ಎಲ್ಲೂ ನೋಡೇ ಇಲ್ಲ ಅಂದ್ಬಿಡಿ. ಖುಷಿ ಆಗ್ಬಿಡ್ತಾನೆ ನಾನು ಅಲ್ವಾ. ಆ ಥರ ಹೊಗಳುವಂಥದ್ದು. ಹೊಗಳಿದ ತಕ್ಷಣ ನೀವು ಕೇಳಿದ ತಕ್ಷಣ ಏನು ಕೇಳೋದು, ಒಂದು ಹೆಲ್ಪ್ ಆಗ್ಬೇಕಂತ ಮಾಡ್ಕೊಂಡು ಟಕ್ಕಂತ ಕೊಟ್ಬಿಡ್ತಾನೆ, ಹೆಲ್ಪ್ ಮಾಡಿಬಿಡ್ತಾನೆ. ಅದೇ ರೀತಿ ಭಜನೆಯನ್ನು ಮಾಡಿದಾಗ ಸ್ವರಗಳು ಭಕ್ತಿ ಜೊತೆಗೆ ಮಿಕ್ಸ್ ಆಗಿ ಭಗವಂತ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರೀದಿ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲೆ ಹಾರಿಡ್ಬೋದು, ಬೀರಿನಲ್ಲಿ ಹಾರಿಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತುಬಿಡಿ, ಬೇರೆದ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ, 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ, ನಾನು ಕೊಟ್ಟಿರುವಂಥದ್ದು. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ. ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಕನೆಕ್ಟ್ ಆಗುತ್ತೆ, ತಿಳ್ಕೊಳ್ಳಿ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಒಂದು ಭಜನೆಯನ್ನು, ಒಂದು ಹಾಡು, ಒಂದು ಭಜನೆಯನ್ನು ಕಲ್ತ್ಕೊಂಡು ನೀವು ದೇವರ ಮುಂದೆ ಕೂತ್ಕೊಂಡು ನನ್ನ ಸಂಕಲ್ಪ ಈಡೇರೋವರೆಗೂ ಪ್ರತಿದಿನ ಬೆಳಗ್ಗೆ ಆದರೆ ಬೆಳಗ್ಗೆ, ಮಧ್ಯಾಹ್ನ ಸಾಯಂಕಾಲ ಅಂತ ಸಾಧ್ಯ ಆಯಿತು 3 ಟೈಮು ನಾನು ನಿನ್ನನ್ನು ಈ ಭಜನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೂತ್ಕೊಳ್ಳಿ. ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ, ಗೊತ್ತಲ್ಲ. ಇಲ್ವ ಎನಿ ಟೈಮ್ ಖುಷಿಯಾಗಿರಬೇಕು. ಪ್ರಾಫಿಟ್ ಬಂತಾ ಬಿಸ್ನೆಸ್ಸಲ್ಲಿ ಖುಷಿಯಾಗಿ, ಲಾಸ್ ಆಯಿತಾ ಖುಷಿಯಾಗಿರಬೇಕು.
ಗೊತ್ತಲ್ಲ, ಬೇಜಾರಾಯ್ತು ಯಾವ ಖುಷಿಯಾಗಿರಬೇಕು. ಯಾವುದು ಅಲ್ಲ, ಖುಷಿಯಾಗಿತ್ತು ಅಂತಂದರೆ ಯಾವುದು ನಿಮ್ಮ ಹತ್ರ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡ್ತದೆ. ಇಷ್ಟು ಸಿಂಪಲ್ ಟೆಕ್ನಿಕ್. ಆ ಖುಷಿಯಾಗಿ ಹೆಂಗೆ ಇಟ್ಕೋಬೇಕು ಅಲ್ವಾ? ಈಗ ಒಬ್ಬ ವ್ಯಕ್ತಿ ಒಬ್ಬ ದೊಡ್ಡ ಶ್ರೀಮಂತ ಹೇಳಿದ, ನಾನು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಒಂದು ಐಡಿಯಾ ಕೊಡಿ, ಆ ಐಡಿಯಾ ಕೊಟ್ಟರೆ ನೀವು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ಗೊತ್ತಲ್ಲ, ಅದಕ್ಕೆ ಒಬ್ರಿಗೆ ನಗ್ಸಿದ್ರು, ಒಬ್ರು ಇದು ಮಾಡಿದ್ರು, ಹಾಡು ಕೇಳಿ ಅಂತಂದ್ರೆ ಏನೇನು 108 ಏನೇನೋ ಹೇಳಿದ್ರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಒಂದು ಹೇಳ್ದ, ನಿಮಗೆ ಖುಷಿಯಾಗಿಡ್ಸೋದಕ್ಕೆ ಯಾರಿಂದವೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ಖುಷಿಯಾಗಿರ್ಬೇಕು ಅಂತ ನೀವು ಬೇರೆಯವ್ರನ್ನ ಕೇಳ್ತಾ ಇರಲಿಲ್ಲ, ನೀವೇ ಪಡ್ಕೊಳ್ಳೋವಂಥದ್ದು. ಖುಷಿ ಅನ್ನೋಂಥದ್ದು ನಾವು ಪಡ್ಕೊಳ್ಳೋಂಥಲ್ಲ, ಅದು ಆಗುವಂಥದ್ದು. ಗೊತ್ತಲ್ಲ, ನೀವು ಖುಷಿನ ಹುಡ್ಕೊಂಡು ಬಂದು ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಇದು ಮಾರ್ಕೆಟಲ್ಲಿ ಸಿಗುವಂಥಲ್ಲ, ಯಾರೋ ಐಡಿಯಾ ಕೊಟ್ಟು ನಿಮ್ಗೆ ಸಂತೋಷ ಸಿಗಲ್ಲ. ನಿಮಗೆ ನೀವು ತಂದ್ಕೊಂಡ್ರೆ ಮಾತ್ರ ಅದು ಖುಷಿ ಆಗುತ್ತೆ, ಇಲ್ಲ ಅವನಿಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ಕಳಿಸಿ. ನೀವು ಭಜನೆಯನ್ನು ಹಾಡಿ, ಖಂಡಿತವಾಗ್ಲೂ ಕೂಡ ಒಂದು ಭಜನೆಯನ್ನು ಹೇಳಿ, ಗುರು ಭಜನ ಮಾಡುವೆನ ಪರಮನ ಕಾಣುವೆನ, ಹರನವತಾರಿಯು ಗುರುವರನು ಸುರನರರಿಂದಲೇ ಪೂಜಿಪನು, ಪರಶಿವ ತತ್ವವ ಬೋಧಿಪನಿವನು, ಪರಶಿವ ತತ್ವವ ಬೋಧಿಪನಿವನು, ಪ್ರಸನ್ನ ರೇಣುಕ ಗುರುವರನು. ಇದನ್ನು ಏನೋ ಒಂದು ಹಾಡು ಹೇಳ್ತಾ ಇರಬೇಕು. ಗೊತ್ತಲ್ಲ, ಅದ್ಭುತ ಗುರು ಭಜನೆ ಹೇಳಿ, ಏನೋ ಒಂದು ನಿಮ್ಮ ದೇವ್ರ ನಮಸ್ಕಾರ ನೀವು ಹೇಳ್ತಾ ಬನ್ನಿ, ಖುಷಿ ಆಗ್ಬಿಡ್ತಾನೆ ಭಗವಂತ. ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಕೇಳಿ. ಗೊತ್ತಲ್ಲ, ಹಾಗಾಗಿ ನಿಮಗೆ ಏನು ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ಕಮೆಂಟ್ ಮಾಡಿ ಕಳಿಸಿ. ನಿಮಗೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ತೀನಿ, ನೀವು ಖುಷಿಯಾಗಿರೋದಕ್ಕೆ ಮತ್ತು ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸೋದಕ್ಕೆ. ನೀವು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಶ್ಚಿತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪನ ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥದ್ದು ತಂತ್ರದ ವಿಚಾರ.